The right business is now moving towards me and I'm now moving towards the right business. ನೀವೊಬ್ಬ ಬಿಸ್ನೆಸ್ ಓನರ್ ಅಂತ ಇದ್ರೆ ಸರಿಯಾದಂಥ ಬಿಸ್ನೆಸ್ ನಿಮ್ಮನ್ನು ಹುಡುಕ್ತಾ ಇದೆ, ನೀವು ಕೂಡ ಅದಕ್ಕೆ ಅಟ್ರಾಕ್ಟ್ ಆಗ್ತೀರಿ ಅಂತ ದಿನ ನೀವು ಈ 18 ಅಫರ್ಮೇಷನ್ಗಳನ್ನು ಬೆಳಗ್ಗೆ ಒಂದ್ಸತಿ ಸಾಯಂಕಾಲ ಒಂದ್ಸತಿ 18 ಮಂತ್ರ ಪಠಣೆ ಮಾಡಿದಾಗ ಮಾಡಬಾರ್ದು. ಮಂತ್ರಗಳನ್ನು ಪಠಣೆ ಮಾಡುವಾಗಲೂ ಕೂಡ ನಮ್ಮ ಹಿರಿಯರು ಏನು ಹೇಳ್ತಾರೆ ಅಂತಂದರೆ, ಮಂತ್ರದಲ್ಲಿ ಇರುವ ವಿಚಾರಗಳನ್ನು ಮನಸ್ಸಿನಲ್ಲಿ ಯೋಚಿಸಿಕೊಂಡು ಮಾಡಿ. ಕರೆಕ್ಟ್, ಹೌದು. ಓಂ ಭೂರ್ಭುವ ಸ್ವಃ ಸವಿತೃವರೆಣ್ಯಂ ಅಂತ ಏನಿದೆ, ಅಲ್ಲಿ ನಾನು ಸೂರ್ಯನಷ್ಟು ಪ್ರಜ್ವಲಕ್ಕೆ ಬರ್ತೇನೆ ಅಂತ ಹೇಳ್ತಾ ಇರೋದು. ಧಿಯೋಯೋನ ಪ್ರಚೋದಯ. ಅರ್ಥವಿಲ್ಲದೆ ಮಂತ್ರಗಳನ್ನು ಹೇಳಿದರೆ ಪ್ರಯೋಜನ ಇಲ್ಲ. ಅರ್ಥ ಇಲ್ಲದೆ ಆದಿತ್ಯ ಹೃದಯಂ ಅಂತ ಓದಿದ್ರೆ ಏನೂ ಯೂಸ್ ಇಲ್ಲ. ಅಂದ್ರೆ ಮತ್ತೊಂದು ಸಮಜಾಯಿಷಿ ಕೊಡ್ತಾ ಇದ್ದೀನಿ. ಹಿಂದಿನ ಕಾಲದಲ್ಲಿ ಹಾಗಿತ್ತು, ಈಗ ಸಂಸಾರ ತಾಪತ್ರಯಗಳು, ಕಲಿಯುಗ ಈಗೇನು ಹೇಳುತ್ತೆ ಅಂತಂದ್ರೆ, ಕೇವಲ ದೇವರ ನಾಮವನ್ನು ಪಠಣೆ ಮಾಡುವವನಿಗೂ ಬೆನಿಫಿಟ್ ಬರುತ್ತೆ. ವಿಠಲ ವಿಠಲ ಅಂತ 100 ಸತಿ ಹೇಳಿದ್ರು ಪ್ರಯೋಜನ ಬರುತ್ತೆ. ಯಾಕಂದ್ರೆ ವಿಠಲ ಅಂತ ನಾನು ವಿಠಲ 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 ಅಂತ ಹೇಳ್ಬಿಟ್ಟು ಯೋಚನೆ ಮಾಡೋದೇನು ಅಂತಂದ್ರೆ ನೆಕ್ಸ್ಟ್ ಪಾರ್ಕಿಂಗ್ ಸಿಗುತ್ತಾ ಅಲ್ವಾ. ಆದರೆ ವಿಠಲನಿಗೆ ಗೊತ್ತು ಇವನ್ ಕಷ್ಟ ಇದೆ, ಸಂಸಾರದಲ್ಲಿ ಸಿಕ್ಕಾಕೊಂಡಿದ್ದಾನೆ, ಸಂಸಾರ ಸಾಗರದಲ್ಲಿ ಈಜ್ತಾ ಇದ್ದಾನೆ, ಇಷ್ಟಾದರೂ ಮಾಡ್ತಾನೆ ಅಂತ ಫಲ ಕೊಡ್ತಾನೆ. ಇಲ್ಲಿ ಕೂಡ ಹಾಗೇನೆ ಪ್ರತಿಯೊಂದು ಅಫರ್ಮೇಷನ್ಗಳನ್ನು ಜೀರ್ಣ ಮಾಡಿಕೊಂಡು ಒಂದು ಕ್ಷಣ ಆ ಅಫರ್ಮೇಷನ್ಗಳನ್ನು ನನ್ನ ಮನಸ್ಸಿನಲ್ಲಿ ಅದನ್ನು ಕಲ್ಪಿಸಿಕೊಂಡು ಹೀಗಾಗುತ್ತೆ ಅಂತ ಕಲ್ಪಿಸ್ಕೊಂಡು ಮಾಡಿದ್ರೆ ರಿಸಲ್ಟು ಜಾಸ್ತಿ ಬರುತ್ತೆ. ಆದರೆ ಕಲಿಯುಗ ಕೇವಲ ಇದನ್ನು ಏನೂ ಗೊತ್ತಿಲ್ಲದೆ ಪಠಣೆ ಮಾಡಿದ್ರು ರಿಸಲ್ಟ್ ಬರುತ್ತೆ. ನೀವು ಹೇಳಕ್ಕೆ ಭಾವನಾತ್ಮಕವಾಗಿ ಇದನ್ನ ಓದ್ತಾ ಹೋದ್ರೆ ರಿಸಲ್ಟ್ ಬೇಗ ಬರುತ್ತೆ ನಮಗೆ. ಸುಮ್ಮನೆ ನೀವು ರೀಡ್ ಮಾಡಬಹುದು, ಆದರೆ ಭಾವನಾತ್ಮಕವಾಗಿ ಯೋಚನೆ ಮಾಡಿಕೊಂಡು ನೀವು ಕೊಟ್ಟಿರೋಂಥ ಎಕ್ಸಾಂಪಲ್ಗಳೇ ಸಾಕು ನಮಗೆ ಒಂದು ಒಳ್ಳೆ ದಾರಿಗೆ ತಗೊಂಡ್ ಬರೋದಕ್ಕೆ ಅಂತ ಅನ್ಸುತ್ತೆ. ಮಾಡಬಹುದು. ನನ್ನ ಸಲಹೆ, ನನ್ನ ಹತ್ರ ಈ ಥರ ಆಯ್ದ 40 ಅಫರ್ಮೇಷನ್ಗಳನ್ನು ರೆಡಿ ಮಾಡಿ ಇಟ್ಟಿದ್ದೇನೆ. ನನಗೊಂದು ಆಸೆ ಏನು ಅಂತಂದರೆ, ಕರ್ನಾಟಕದ 7 ಕೋಟಿ ಜನರಲ್ಲಿ 3.5 ಕೋಟಿಗೆ ಕನ್ನಡ ಬರುತ್ತೆ ಅಂತ ಆದರೆ, ಇನ್ನು 3.5 ಕೋಟಿ ಬಿಡಿ, ನಾರ್ತ್ ಇಂಡಿಯನ್ಸು, ಬೇರೆ ಭಾಷೆ ಮಾತಾಡೋರು, ಅವರಿಗೆ ಈ ವಾಹಿನಿಯನ್ನು ನೋಡುವ ಸೌಲಭ್ಯ ಇಲ್ಲ. ಭಾಷೆಯ ಒಂದು ಕೊರತೆಯಿಂದಾಗಿ ಈ 3.5 ಕೋಟಿ ಜನರಲ್ಲಿ ಕನಿಷ್ಠ ಪಕ್ಷ 1 ಲಕ್ಷ ಜನ ಇದನ್ನು ಕೇಳಿದವರು ಸ್ವಲ್ಪ ಮನಸ್ಸು ಮಾಡಿ ಇದನ್ನು ನನ್ನ ಬೆಡ್ರೂಮ್ ವಾಲಲ್ಲಿ ಅಂಟಿಸ್ಕೊಂಡು ಈ 40 ಅಫರ್ಮೇಷನ್ಗಳನ್ನು ಬೆಳಿಗ್ಗೆ ಸಾಯಂಕಾಲ ಓದ್ತೇನೆ. ಒಂಥರ ವಿಠಲ 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 ಹೇಳ್ದಾಗೆ ಮಾಡ್ತೀನಿ. ನನಗೆ ಅದನ್ನು ಕಣ್ಣು ಮುಚ್ಕೊಂಡು ನೋಡ್ಕೊಳ್ಳೋಕ್ಕೆ ಶಕ್ತಿ ಇಲ್ಲದಿದ್ರು ಪರವಾಗಿಲ್ಲ, ಮಾಡಿಕೊಂಡ್ರೆ ಒಳ್ಳೆಯದು, ಮಾಡ್ತೀನಿ ಅಂತಂದ್ರು. ಬಹುಶಃ ಈ 1 ಲಕ್ಷ ಜನ, ನಾನು ಅಂಬಾನಿ ಅಂತ ಹೇಳಿದೆ ಅಂದರೆ, ನಾನು ಅಂಬಾನಿ ಅಂತ ಉದಾಹರಣೆ ಕೊಡೋದನ್ನು ಯಾರು ತಪ್ಪಾಗಿ ಅರ್ಥೈಸಬಾರ್ದು, ದುಡ್ಡೇ ದೊಡ್ಡಪ್ಪ ಅಂತ. ನಾನು ಹೇಳ್ತಾ ಇರೋದು, ಅಂಬಾನಿಯವರು ಒಂದು ಥರದ ಸಿಂಬಲ್ ಆಫ್ ಸಕ್ಸಸ್. ನಿಮಗೆ ಅಂಬಾನಿ ಬಿಸ್ನೆಸ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು, ನೀವು ಸ್ವಾಮಿ ಚಿನ್ಮಯಾನಂದ ಆಗ್ಬೋದು, ನೀವು ನಾರಾಯಣ ಮೂರ್ತಿ ಆಗ್ಬೋದು, ಸುಧಾ ನಾರಾಯಣ ಮೂರ್ತಿ ಆಗ್ಬೋದು. ಎಲ್ಲರಿಗೂ ನಾನು ದಾನ ಕೊಡ್ತೀನಿ, ನನ್ನ ಹತ್ರ ದುಡ್ಡು ನಾನೇ ಇಟ್ಕೊಂಡು ಕೂತ್ಕೊಳ್ಳಲ್ಲ, ಹತ್ರ ಆಗ್ಬೋದು. ಅದರಿಂದಾಗಿ ನನ್ನ ಸಲಹೆ, ಕನಿಷ್ಠ ಪಕ್ಷ 1 ಲಕ್ಷ ಜನ ಆದರೂ ಆ ಥರ ಆದರೆ ನನಗನ್ಸುತ್ತೆ ನಾನು ಹುಟ್ಟಿದ್ದು ಸಾರ್ಥಕ ಆಯಿತು. ನಂದೊಂದೇ ಒಂದು ಚಿಂತೆ ಏನು ಅಂತಂದರೆ, ಜನ ಕಾರ್ಯಕ್ರಮಗಳನ್ನು ನೋಡ್ತಾರೆ, ಚೆನ್ನಾಗಿದ್ರೆ ಅದನ್ನೇನು ಫಾರ್ವರ್ಡ್ ಮಾಡೋದಿಲ್ಲ. ಇದನ್ನು 1000 ಜನ ಕಳಿಸಿ ಅವರು ಚಿಂತನೆ ಮಾಡಲಿ. ಇಲ್ಲ, ಮೊನ್ನೆ ಹೆಬ್ಬಾಳದಲ್ಲಿ ಫ್ಲೈಓವರ್ನಲ್ಲಿ ಕಾರು ಮತ್ತು ಲಾರಿಗೆ ಡಿಕ್ಕಿ 10 ಜನರು ಸತ್ತು ಹೋದರು, ಅದನ್ನು ಫಾರ್ವರ್ಡ್ ಮಾಡ್ತಾರೆ. ನೆಗೆಟಿವ್ ಥಿಂಗ್ಸು. ಹೆಬ್ಬಾಳ ಫ್ಲೈಓವರ್ನಲ್ಲಿ 10 ಜನ ಸತ್ತು ಹೋದ್ರೆ ಸಂತೋಷ ಪಡೋರು ವಿಚಾರನ, ಅದನ್ನು ಓದ್ಕೊಳ್ಳಿ ಜನ ಪೇಪರ್ನಲ್ಲಿ. ಇಂಥದ್ದನ್ನು, ಇಂಥ ಯೂಟ್ಯೂಬ್ ವಿಡಿಯೋಗಳನ್ನು, ಇಂಥ ಕಾರ್ಯಕ್ರಮಗಳನ್ನು ನಿಮ್ಮ ವಾಹಿನಿಯವರಿಗೆ
ಮುಖ್ಯವಾಗಿ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಮತ್ತು ಈ 40 ಅಫರ್ಮೇಷನ್ಗಳನ್ನು ರೆಡಿ ಮಾಡಿಟ್ಟಿದ್ದೀನಿ PDF ಫಾರ್ಮ್ಯಾಟಲ್ಲಿ. ಓಕೆ. ಯಾರಿಗಾದರೂ ಎಷ್ಟು ಜನಕ್ಕೆ ನಾನು ಹೇಳಿದ್ದು ಅಪೀಲ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಡಾಕ್ಟರ್ ಭರತ್ ಚಂದ್ರ ಅಂತ ನಮ್ಮ ಇಮೇಲ್ ಐಡಿಯನ್ನು ಕೊಡಿ. ಓಕೆ. ಅವ್ರ ಇಮೇಲ್ ಹಾಕಬೇಕು. ಅಫರ್ಮೇಷನ್ಸ್ ಅಂತ ಬರೆದ್ರೆ ಸಬ್ಜೆಕ್ಟ್ ಕಾಲಮಲ್ಲಿ, ಸುಮ್ಮನೆ ಇಮೇಲ್ ಹಾಕಿ ನಮ್ಗೆ ಗೊತ್ತಾಗಲ್ಲ. ಅಫರ್ಮೇಷನ್ಸ್ ಅಂತ ಹಾಕಿದ್ರೆ ಆಗ ನಮ್ಮ ಆಫೀಸ್ನವರು ಸ್ವಲ್ಪ ಸಮಯವನ್ನು ತೆಗೆದುಕೊಂಡು ಅಫರ್ಮೇಷನ್ ಅನ್ನು ನಿಮಗೆ ಕಳಿಸ್ಕೊಡ್ತಾರೆ. ಇದು ಆಯುಷ್ ಟಿವಿಯವರು ನಿಮಗೆ ಕೊಡ್ತಾ ಇರುವ ಬಳುವಳಿ ಅಂತ ತಿಳ್ಕೊಳ್ಳಿ. ಮತ್ತೆ ಅದರ ಪ್ರಿಂಟ್ಔಟ್ ತೆಗೆದು ಅಂಟಿಸಿಕೊಳ್ಳಿ. ಇಲ್ಲ ಮೊಬೈಲಲ್ಲಿ ರವಾನೆ ಮಾಡಿ ನಾನು ಯಾವ ರೀತಿ ಮೊಬೈಲಲ್ಲಿ ಓದಿದ್ನೋ ಅದೇ ಥರ ದಿನ ಬೆಳಗ್ಗೆ ಮತ್ತು ರಾತ್ರಿ ಓದ್ಕೊಂಡು ಹೋಗಿ ಅಂತ ವಿನಂತಿ ಮಾಡ್ತಾ ಇದ್ದೇನೆ. ನಾನು ಆ್ಯಕ್ಚುಲಿ ಆರ್ಡರ್ ಮಾಡಬೇಕು, ನಿಮ್ಮ ಒಳಿತಿಗಾಗಿ ಇದು ಮಾಡ್ತಾ ಇರೋದು. ನಾನು ವಿನಂತಿ ಮಾಡ್ತಾ ಇದ್ದೇನೆ, ಮಾಡಿ ಅಂತ, ನಿಮಗೆ ಅನುಕೂಲ ಆಗುತ್ತೆ ಅನ್ನುವ ಉದ್ದೇಶದಿಂದ. ದೇವರು ಎಲ್ಲರಿಗೂ ಸನ್ಮಂಗಳವನ್ನು ಕರುಣಿಸಲಿ ಅನ್ನುವಂಥದ್ದು ನನ್ನ ಆಶಯ. ನೀವು ಇವತ್ತು ಕರೆದಿದ್ದೀರಿ, ತುಂಬ ಸಂತೋಷ ಆಗಿದೆ. ಎಲ್ಲರಿಗೂ ಕೂಡ ಇದರ ಉಪಯೋಗ ಆಗಲಿ ಅಂತ ಆಶಿಸುತ್ತಾ ಇದ್ದೇನೆ. ಖಂಡಿತ ಸರ್, ಎಲ್ಲರೂ ಉಪಯೋಗ ಪಡ್ಕೊಳ್ಳೇಬೇಕು. ಬರೀ ಕಾರ್ಯಕ್ರಮಗಳನ್ನ ನೋಡಿ ಸುಮ್ಮನೆ ಆಗ್ಬಿಡ್ತಾರೆ, ಅದನ್ನ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅನ್ನೋ ಮನಸ್ಥಿತಿಗೆ ಯಾರು ಬರೋದಿಲ್ಲ. ಸೊ ಇಂತಹ ಒಂದು ಒಳ್ಳೆ ವಿಚಾರ ಇಂಪ್ಲಿಮೆಂಟ್ ಮಾಡಿ ಇತರರಿಗೆ ಅದರ ಪ್ರಯೋಜನವನ್ನು ಹಂಚಿದರೆ ಪುಣ್ಯ ಬರುತ್ತೆ.